ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾರಿಗಿದ್ದಾರೆ. ಚಂದ್ರಶೇಖರ್, ರಾಜ್ಯಪಾಲರು ಹೇಳುವಂತಹ ವಿಚಾರಗಳನ್ನ ರಾಜ್ಯ ಸರ್ಕಾರ ರಾಜ್ಯಪಾಲರು ಮಾಡುವ ಭಾಷಣದಲ್ಲಿ ಸೇರಿಸಬಹುದಾ? ಆ ವಿಶೇಷ ಅಧಿಕಾರ ಇದೆ. ಯಾಕಂದ್ರೆ ಮೊನ್ನೆ ನಾವು ಗಮನಿಸಿದ ಹಾಗೆ 176ರ ವಿಧಿ ಮತ್ತು 163ರ ವಿಧಿಯ ಪ್ರಕಾರ ರಾಜ್ಯ ಸರ್ಕಾರ ಬರೆದ ಭಾಷಣವನ್ನ ರಾಜ್ಯಪಾಲರು ಮಾಡಬೇಕು ಅಂತ ಹೇಳಿದೆ. ಅದು ಜಾಯಿಂಟ್ ಸೆಷನ್ ಅಲ್ಲಿ ಮಾತ್ರನಾ? ಈ ಗಣರಾಜ್ಯೋತ್ಸವ ಭಾಷಣದಲ್ಲಿ ರಾಜ್ಯಪಾಲರು ತಾವು ಹೇಳಿದ ವಿಚಾರವನ್ನ ಸೇರಿಸಿ ಅಂತ ಹೇಳಬಹುದಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇದೆ, ಮಾಹಿತಿ ಕೊಡಿ ಚಂದ್ರಶೇಖರ್. ಖಂಡಿತ ಶ್ರೀಪಾದ್, ಈಗಾಗಲೇ ಜಂಟಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ನಾನ್ ಸದನಕ್ಕೆ ಬರೋದಿಲ್ಲ ಅನ್ನುವಂತ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಕಾನೂನು ಸಚಿವರು ಸೇರಿದಂತೆ ಒಂದಷ್ಟು ಕಾನೂನು ಸಲಹೆಗಾರರು ಎಲ್ಲರೂ ಕೂಡ ಹೋಗಿ ರಾಜ್ಯಪಾಲರ ಮನವನ್ನ ಒಲಿಸಿದ್ರು. ಅದಾದ ಬಳಿಕ ರಾಜ್ಯಪಾಲರು ಬೆಳಗ್ಗೆ ಬಂದು ಸರ್ಕಾರ ಬರೆದುಕೊಟ್ಟಂತ ಭಾಷಣದಲ್ಲೇ ಕೆಲವು ಸಾಲುಗಳನ್ನ ಮಾತ್ರ ತೆಗೆದುಕೊಂಡು ಭಾಷಣವನ್ನ ಮಾಡಿ ಇಮಿಡಿಯೇಟ್ ಅವರು ವಾಪಸ್ ತೆರಳಿದ್ರು. ಸೊ ಅದರ ವಿವಾದದ ಬೆನ್ನಲ್ಲೇ ಇದೀಗ ರಾಜ್ಯಪಾಲರು ಅಥವಾ ಲೋಕಭವನ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಜನವರಿ 26ರ ಗಣರಾಜ್ಯೋತ್ಸವ ದಿನದಂದು ರಾಜ್ಯಪಾಲರು ರಾಜ್ಯವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಅದು ಕೂಡ ರಾಜ್ಯ ಸರ್ಕಾರ ಏನು ಒಂದಷ್ಟು ವಿಚಾರಗಳನ್ನ ತುಂಬಿ ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರಿಗೆ ಯಾವೆಲ್ಲ ರೀತಿಯಾದಂತಹ ಅಂಶಗಳನ್ನ ಭಾಷಣವನ್ನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅದರಲ್ಲಿ ವರದಿಯನ್ನ ಕೊಟ್ಟಿರ್ತಾರೆ. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಎಚ್ಚೆತ್ತುಕೊಂಡು ಮತ್ತು ಲೋಕಭವನದ ಅಧಿಕಾರಿಗಳು ರಾಜ್ಯ ಸರ್ಕಾರದಿಂದ ಏನೆಲ್ಲ ಭಾಷಣಗಳಿದೆ ಅನ್ನುವಂತ ಮಾಹಿತಿಯನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ರಾಜ್ಯಪಾಲರಿಗೂ ಕೂಡ ತನ್ನದೇ ಆದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೆ ಮತ್ತು ತಮ್ಮ ಈ ಸರ್ಕಾರ ಕೊಟ್ಟಂತ ಭಾಷಣದಲ್ಲಿ ಇನ್ನಷ್ಟು ಸೇರಿಸುವ ಮತ್ತು ಈ ಅಂಶ ಬೇಡ ಅನ್ನುವಂಥದ್ರ ಬಗ್ಗೆ ರಾಜ್ಯಪಾಲರ ವಿವೇಚನೆಗೆ ಕೂಡ ಇಲ್ಲೂ ಬಿಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಜ್ಯಪಾಲರು ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಸಾಧನೆಗಳನ್ನು ಕೂಡ ಸೇರಿಸುವಂತೆ ರಾಜ್ಯದ ಸರ್ಕಾರಿ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರನ್ನ ಕರೆದು ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಈ ವಿಚಾರಗಳಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ಮೌಖಿಕವಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಏನೆಲ್ಲ ಅಂಶಗಳನ್ನ ಸೇರಿಸಬೇಕು ಅನ್ನೋಂಥದ್ರ ಬಗ್ಗೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಏನೆಲ್ಲ ಅಂಶಗಳನ್ನ ಸೇರಿಸಬೇಕು, ಅದರ ಸಾಧನೆಗಳೇನು ಅನ್ನುವಂಥದ್ದು, ಜೊತೆಗೆ ಒಂದಷ್ಟು ಜಿಎಸ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲವು ಅಂಶಗಳನ್ನ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸೇರಿಸಲಾಗಿತ್ತು. ಸೊ ಅದನ್ನ ಕೈ ಬಿಡುವಂತೆ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಿಎಸ್ ಕೂಡ ಒಪ್ಪಿಗೆಯನ್ನ ಸೂಚಿಸಿ ಆ ಭಾಷಣವನ್ನ ಕೈ ಬಿಡೋದಕ್ಕೆ ಮತ್ತು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದಷ್ಟು ಅಡ್ವೈಸ್ ಏನಿದೆ ಆ ಅಡ್ವೈಸ್ ಅನ್ನು ಕೂಡ ಸೇರಿಸೋದಕ್ಕೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂಥದ್ದು. ಸೊ ಆ ಅಂಶವನ್ನ ಸೇರಿಸಿ ಮತ್ತಷ್ಟು ಅಂಶಗಳನ್ನ ಬಿಟ್ಟ ನಂತರ ರಾಜ್ಯಪಾಲರಿಗೆ ಅದರ ಪ್ರತಿ ಹೋಗುತ್ತೆ. ಅದು ಇದೇ ಸೋಮವಾರ ಜನವರಿ 26ರಂದು ನಡೆಯುವಂತಹ ಮಾಣಿಕ್ ಶಾ ಪರೇಡ್ ಗ್ರೌಂಡ್ ನಲ್ಲಿ ರಾಜ್ಯವನ್ನು ಉದ್ದೇಶಿಸಿ ಅದರ ಅನುಸಾರ ಒಂದು ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾರಿಗಿದ್ದಾರೆ. ಚಂದ್ರಶೇಖರ್, ರಾಜ್ಯಪಾಲರು ಹೇಳುವಂತಹ ವಿಚಾರಗಳನ್ನ ರಾಜ್ಯ ಸರ್ಕಾರ ರಾಜ್ಯಪಾಲರು ಮಾಡುವ ಭಾಷಣದಲ್ಲಿ ಸೇರಿಸಬಹುದಾ? ಆ ವಿಶೇಷ ಅಧಿಕಾರ ಇದೆ. ಯಾಕಂದ್ರೆ ಮೊನ್ನೆ ನಾವು ಗಮನಿಸಿದ ಹಾಗೆ 176ರ ವಿಧಿ ಮತ್ತು 163ರ ವಿಧಿಯ ಪ್ರಕಾರ ರಾಜ್ಯ ಸರ್ಕಾರ ಬರೆದ ಭಾಷಣವನ್ನ ರಾಜ್ಯಪಾಲರು ಮಾಡಬೇಕು ಅಂತ ಹೇಳಿದೆ. ಅದು ಜಾಯಿಂಟ್ ಸೆಷನ್ ಅಲ್ಲಿ ಮಾತ್ರನಾ? ಈ ಗಣರಾಜ್ಯೋತ್ಸವ ಭಾಷಣದಲ್ಲಿ ರಾಜ್ಯಪಾಲರು ತಾವು ಹೇಳಿದ ವಿಚಾರವನ್ನ ಸೇರಿಸಿ ಅಂತ ಹೇಳಬಹುದಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇದೆ, ಮಾಹಿತಿ ಕೊಡಿ ಚಂದ್ರಶೇಖರ್. ಖಂಡಿತ ಶ್ರೀಪಾದ್, ಈಗಾಗಲೇ ಜಂಟಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ನಾನ್ ಸದನಕ್ಕೆ ಬರೋದಿಲ್ಲ ಅನ್ನುವಂತ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಕಾನೂನು ಸಚಿವರು ಸೇರಿದಂತೆ ಒಂದಷ್ಟು ಕಾನೂನು ಸಲಹೆಗಾರರು ಎಲ್ಲರೂ ಕೂಡ ಹೋಗಿ ರಾಜ್ಯಪಾಲರ ಮನವನ್ನ ಒಲಿಸಿದ್ರು. ಅದಾದ ಬಳಿಕ ರಾಜ್ಯಪಾಲರು ಬೆಳಗ್ಗೆ ಬಂದು ಸರ್ಕಾರ ಬರೆದುಕೊಟ್ಟಂತ ಭಾಷಣದಲ್ಲೇ ಕೆಲವು ಸಾಲುಗಳನ್ನ ಮಾತ್ರ ತೆಗೆದುಕೊಂಡು ಭಾಷಣವನ್ನ ಮಾಡಿ ಇಮಿಡಿಯೇಟ್ ಅವರು ವಾಪಸ್ ತೆರಳಿದ್ರು. ಸೊ ಅದರ ವಿವಾದದ ಬೆನ್ನಲ್ಲೇ ಇದೀಗ ರಾಜ್ಯಪಾಲರು ಅಥವಾ ಲೋಕಭವನ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು. ಜನವರಿ 26ರ ಗಣರಾಜ್ಯೋತ್ಸವ ದಿನದಂದು ರಾಜ್ಯಪಾಲರು ರಾಜ್ಯವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಅದು ಕೂಡ ರಾಜ್ಯ ಸರ್ಕಾರ ಏನು ಒಂದಷ್ಟು ವಿಚಾರಗಳನ್ನ ತುಂಬಿ
ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರಿಗೆ ಯಾವೆಲ್ಲ ರೀತಿಯಾದಂತಹ ಅಂಶಗಳನ್ನ ಭಾಷಣವನ್ನ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅದರಲ್ಲಿ ವರದಿಯನ್ನ ಕೊಟ್ಟಿರ್ತಾರೆ. ಸೊ ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಎಚ್ಚೆತ್ತುಕೊಂಡು ಮತ್ತು ಲೋಕಭವನದ ಅಧಿಕಾರಿಗಳು ರಾಜ್ಯ ಸರ್ಕಾರದಿಂದ ಏನೆಲ್ಲ ಭಾಷಣಗಳಿದೆ ಅನ್ನುವಂತ ಮಾಹಿತಿಯನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ರಾಜ್ಯಪಾಲರಿಗೂ ಕೂಡ ತನ್ನದೇ ಆದಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಿಕ್ಕೆ ಮತ್ತು ತಮ್ಮ ಈ ಸರ್ಕಾರ ಕೊಟ್ಟಂತ ಭಾಷಣದಲ್ಲಿ ಇನ್ನಷ್ಟು ಸೇರಿಸುವ ಮತ್ತು ಈ ಅಂಶ ಬೇಡ ಅನ್ನುವಂಥದ್ರ ಬಗ್ಗೆ ರಾಜ್ಯಪಾಲರ ವಿವೇಚನೆಗೆ ಕೂಡ ಇಲ್ಲೂ ಬಿಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಜ್ಯಪಾಲರು ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಸಾಧನೆಗಳನ್ನು ಕೂಡ ಸೇರಿಸುವಂತೆ ರಾಜ್ಯದ ಸರ್ಕಾರಿ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರನ್ನ ಕರೆದು ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಸೊ ಹೀಗಾಗಿ ಈ ವಿಚಾರಗಳಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದು ಮೌಖಿಕವಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಏನೆಲ್ಲ ಅಂಶಗಳನ್ನ ಸೇರಿಸಬೇಕು ಅನ್ನೋಂಥದ್ರ ಬಗ್ಗೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಏನೆಲ್ಲ ಅಂಶಗಳನ್ನ ಸೇರಿಸಬೇಕು ಅದರ ಸಾಧನೆಗಳೇನು ಅನ್ನುವಂಥದ್ದು, ಜೊತೆಗೆ ಒಂದಷ್ಟು ಜಿಎಸ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲವು ಅಂಶಗಳನ್ನ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸೇರಿಸಲಾಗಿತ್ತು. ಸೊ ಅದನ್ನ ಕೈ ಬಿಡುವಂತೆ ಕೂಡ ಸಲಹೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಿಎಸ್ ಕೂಡ ಒಪ್ಪಿಗೆಯನ್ನ ಸೂಚಿಸಿ ಆ ಭಾಷಣವನ್ನ ಕೈ ಬಿಡೋದಕ್ಕೆ ಮತ್ತು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದಷ್ಟು ಅಡ್ವೈಸ್ ಏನಿದೆ ಆ ಅಡ್ವೈಸ್ ಅನ್ನು ಕೂಡ ಸೇರಿಸೋದಕ್ಕೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂಥದ್ದು. ಸೊ ಆ ಅಂಶವನ್ನ ಸೇರಿಸಿ ಮತ್ತಷ್ಟು ಅಂಶಗಳನ್ನ ಬಿಟ್ಟ ನಂತರ ರಾಜ್ಯಪಾಲರಿಗೆ ಅದರ ಪ್ರತಿ ಹೋಗುತ್ತೆ. ಅದು ಇದೇ ಸೋಮವಾರ ಜನವರಿ 26ರಂದು ನಡೆಯುವಂತಹ ಮಾಣಿಕ್ ಷಾ ಪರೇಡ್ ಗ್ರೌಂಡ್ ನಲ್ಲಿ ರಾಜ್ಯವನ್ನು ಉದ್ದೇಶಿಸಿ ಅದರ ಅನುಸಾರ ಒಂದು ಭಾಷಣವನ್ನು ಕೂಡ ಮಾಡಲಿದ್ದಾರೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾರಿಗಿದ್ದಾರೆ. ಚಂದ್ರಶೇಖರ್, ರಾಜ್ಯಪಾಲರು ಹೇಳುವಂತಹ ವಿಚಾರಗಳನ್ನ ರಾಜ್ಯ ಸರ್ಕಾರ ರಾಜ್ಯಪಾಲರು ಮಾಡುವ ಭಾಷಣದಲ್ಲಿ ಸೇರಿಸಬಹುದಾ? ಆ ವಿಶೇಷ ಅಧಿಕಾರ ಇದೆ? ಯಾಕಂದ್ರೆ ಮೊನ್ನೆ ನಾವು ಗಮನಿಸಿದ ಹಾಗೆ 176ರ ವಿಧಿ ಮತ್ತು 163ರ ವಿಧಿಯ ಪ್ರಕಾರ ರಾಜ್ಯ ಸರ್ಕಾರ ಬರೆದ ಭಾಷಣವನ್ನ ರಾಜ್ಯಪಾಲರು ಮಾಡಬೇಕು ಅಂತ ಹೇಳಿದೆ. ಅದು ಜಾಯಿಂಟ್ ಸೆಷನ್ ಅಲ್ಲಿ ಮಾತ್ರನಾ? ಈ ಗಣರಾಜ್ಯೋತ್ಸವ ಭಾಷಣದಲ್ಲಿ ರಾಜ್ಯಪಾಲರು ತಾವು ಹೇಳಿದ ವಿಚಾರವನ್ನ ಸೇರಿಸಿ ಅಂತ ಹೇಳಬಹುದಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇದೆ, ಮಾಹಿತಿ ಕೊಡಿ ಚಂದ್ರಶೇಖರ್. ಖಂಡಿತ ಶ್ರೀಪಾದ್. ಈಗಾಗಲೇ ಜಂಟಿ ಅಧಿವೇಶನದ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ನಾನು ಸದನಕ್ಕೆ ಬರೋದಿಲ್ಲ ಅನ್ನುವಂತ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಕಾನೂನು ಸಚಿವರು ಸೇರಿದಂತೆ ಒಂದಷ್ಟು ಕಾನೂನು ಸಲಹೆಗಾರರು ಎಲ್ಲರೂ ಕೂಡ ಹೋಗಿ ರಾಜ್ಯಪಾಲರ ಮನವನ್ನ ಒಲಿಸಿದ್ರು. ಅದಾದ ಬಳಿಕ ರಾಜ್ಯಪಾಲರು ಬೆಳಗ್ಗೆ ಬಂದು ಸರ್ಕಾರ ಬರೆದುಕೊಟ್ಟಂತ ಭಾಷಣದಲ್ಲೇ ಕೆಲವು ಸಾಲುಗಳನ್ನ ಮಾತ್ರ ತೆಗೆದುಕೊಂಡು ಭಾಷಣವನ್ನ ಮಾಡಿ ಇಮಿಡಿಯೇಟ್ ಅವರು ವಾಪಸ್ ತೆರಳಿದ್ರು. ಸೊ ಅದರ ವಿವಾದದ ಬೆನ್ನಲ್ಲೇ